ದೇವರ ದೃಷ್ಟಿಯಲ್ಲಿ ಬಡ ವಿಧವೆಯೊಬ್ಬಳು ಹಾಕಿದ 2 ಪಾವಲೆಗಳ ಕಾಣಿಕೆ ಬೇರೆಲ್ಲರಿಗಿಂತಲೂ ಹೆಚ್ಚಿನದಾಗಿತ್ತು. ದೈವಾನ್ವೇಷಣೆ ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆತ್ಮೀಯ ಸ್ನೇಹಿತರೆ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮ್ಮ ಜೀವಿತಕ್ಕೆ ಪ್ರಯೋಜನ ನೀಡಿದೆ ಅಲ್ಲವೇ? ಕೊರಿಂಥದ ಸಭೆಗೆ ಪೌಲನು ಬರೆದ ಪತ್ರಿಕೆಗಳು ಕೊರಿಂಥ ಸಭೆಯನ್ನು ತಿರುಗಿ ಕ್ರಿಸ್ತ ನಂಬಿಕೆಗೆ ನಡೆಸಲು ಸಹಾಯವಾಯಿತು. ಮೆಕೆದೋನ್ಯದವರು ಯಾವ ರೀತಿಯಲ್ಲಿ ಕಾಣಿಕೆ ನೀಡಿದರು, ನಾವು ಹೇಗೆ ನೀಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಕಂದರೆ ನಿಮ್ಮೆಲ್ಲರಲ್ಲಿ ಯಾವನು ಚಿಕ್ಕವನೋ ಅವನೇ ದೊಡ್ಡವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 8ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಕ್ರೈಸ್ತ ಕೊಡುಗೆಯ ದೃಷ್ಟಾಂತಗಳು ಎಂಬುದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ಮುಖ್ಯ ಪ್ರಸ್ತಾಪವು ಬದಲಾಗುತ್ತಿದೆ. ಹಿಂದಿನ 7 ಅಧ್ಯಾಯಗಳಲ್ಲಿ ಪೌಲನು ದೇವರ ಆದರಣೆಯ ಕುರಿತು ಮಾತನಾಡಿದನು. ನಿನ್ನ ಕ್ರೈಸ್ತ ಜೀವಿತದಲ್ಲಿ ನಿನಗೊಬ್ಬ ಸಹಾಯಕನಿದ್ದಾನೆಂದು ತಿಳಿದು ನಿನಗೆ ಆದರಣೆಯೂ ಬಲವೂ ಉಂಟಾಗಿರಬಹುದು. ನಮ್ಮ ಸ್ವಾಭಾವಿಕ ಪ್ರತಿಕ್ರಿಯೆ ಎಂದರೆ, ಪೌಲನೇ ಮುಂದುವರಿಸು, ಸಂತೈಸುವಿಕೆ ಕುರಿತು ಇನ್ನೂ ತಿಳಿಸು ಎಂದು ಹೇಳುವಂತಾದು. ಆದರೆ ಅವನು ತನ್ನ ಪ್ರಸ್ತಾಪವನ್ನು ಪಕ್ಕನೆ ಬದಲಾಯಿಸುತ್ತಾನೆ. ಈಗ ಯೆರೂಸಲೇಮಿನ ಬಡ ಕ್ರೈಸ್ತರಿಗಾಗಿ ಹಣ ಕೂಡಿಸುವ ಕುರಿತು ಮಾತನಾಡುತ್ತಾನೆ. ಅವನು ಪಕ್ಕನೆ ನಮ್ಮನ್ನು ವಾಸ್ತವದ ಕಡೆಗೆ ತರುತ್ತಾನೆ. ಕ್ರೈಸ್ತ ಜೀವಿತದಿಂದ ಕ್ರೈಸ್ತ ಕೊಡುವಿಕೆಯ ಕಡೆಗೆ ಬರುತ್ತಾನೆ. ಎರಡೂ ಕೂಡ ಪ್ರಾಮುಖ್ಯವಾದದ್ದೇ ಆಗಿದೆ. ಪ್ರಿಯರೇ, 8 ಮತ್ತು 9ನೇ ಅಧ್ಯಾಯಗಳನ್ನೊಳಗೊಂಡ ಈ ಭಾಗವನ್ನು ಈ ರೀತಿ ವಿಭಾಗಿಸಬಹುದು. ಮೊದಲನೆಯದು ಕ್ರೈಸ್ತ ಕೊಡುವಿಕೆಯ ಉದಾಹರಣೆ, 8ನೇ ಅಧ್ಯಾಯ 1-6 ವಚನಗಳು. ಎರಡನೆಯದು ಕ್ರೈಸ್ತ ಕೊಡುವಿಕೆಯನ್ನು ಉತ್ತೇಜಿಸುವುದು,
8ನೇ ಅಧ್ಯಾಯ 7-15 ವಚನಗಳು. 3ನೇದು ಕ್ರೈಸ್ತ ಕೊಡುವಿಕೆಯ ವಿವರಣೆ 8ನೇ ಅಧ್ಯಾಯ 16ನೇ ವಚನದಿಂದ 9ನೇ ಅಧ್ಯಾಯ 5ನೇ ವಚನದವರೆಗೆ. ಮತ್ತು 4ನೆಯದು ಕ್ರೈಸ್ತ ಕೊಡುವಿಕೆಗೆ ಪ್ರೋತ್ಸಾಹಿಸುವುದು 9ನೇ ಅಧ್ಯಾಯ 6ನೇ ವಚನದಿಂದ 15ನೇ ವಚನದವರೆಗೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ಬೋಧಿಸುವ, ಪ್ರಸಂಗಿಸುವ ಸೇವೆಗೆ ದೇವಜನರು ಪ್ರೋತ್ಸಾಹ ನೀಡುತ್ತಾರೆ ಎಂಬುದು ನನ್ನ ನಂಬಿಕೆ. ಕ್ರೈಸ್ತ ಸೇವೆಯಲ್ಲಿ ಹಣಕ್ಕಾಗಿ ಒತ್ತಾಯಿಸುವುದನ್ನು, ಹಣ ಕೂಡಿಸುವ ಯೋಜನೆಗಳನ್ನು ನಾನು ಇಷ್ಟಪಡುವುದಿಲ್ಲ. ಈ ರೀತಿಯ ಕಾರ್ಯಗಳು ವಾಕ್ಯಾನುಸಾರವಾದದ್ದು ಅಲ್ಲವೆಂಬುದು ನನ್ನ ಭಾವನೆ. ಈ 2 ಅಧ್ಯಾಯಗಳು ಸತ್ಯವೇದದಲ್ಲಿರುವ ಕ್ರೈಸ್ತ ಕೊಡುವಿಕೆಯ ಕುರಿತಾಗಿ ಪೂರ್ಣವಾದ ವಿವರ ಕೊಡುತ್ತವೆ ಎಂದು ನನ್ನ ಭಾವನೆ. ನಾವು ತಿಳಿಯಬೇಕಾದದ್ದೆಲ್ಲ ಇದರಲ್ಲಿದೆ. ಇಲ್ಲಿ ಯಾವ ನಿಯಮಗಳೂ ಇಲ್ಲ, ಆದರೆ ಸ್ಪಷ್ಟವಾದ ಕೆಲವು ಸೂತ್ರಗಳಿವೆ. ಇದು ವಿಚಿತ್ರವಾಗಿ ಕಾಣಬಹುದು. ಕೆಲವರು ಹೇಳಬಹುದು, ನಾವು ದಶಾಂಶ ಕೊಡಬೇಕಾಗಿದೆ ಎಂದು. ಪ್ರಿಯರೇ, ಈ ಭಾಗದಲ್ಲಿ ಮುಖ್ಯವಾದ ಪದ ಕೃಪೆ ಎನ್ನುವುದು. ಈ ಅಧ್ಯಾಯದಲ್ಲಿ ಕೃಪೆ ಎಂಬ ಪದ 7 ಬಾರಿ ಕಾಣಿಸಿಕೊಳ್ಳುತ್ತದೆ. 9ನೇ ಅಧ್ಯಾಯದಲ್ಲಿ 3 ಬಾರಿ. ಹೀಗೆ 2 ಅಧ್ಯಾಯಗಳಲ್ಲಿ ಒಟ್ಟಿಗೆ 10 ಬಾರಿ. ವಿಷಯವು ಕೊಡುವುದರ ಕೃಪೆಯ ಕುರಿತಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತ ಕೊಡುವಿಕೆಯ ದೃಷ್ಟಾಂತಗಳು ಎಂಬ ವಿಚಾರವನ್ನು ನೋಡೋಣ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಸಹೋದರರೇ, ಮಕೆದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಕೃಪೆ ಎಂಬ ಪದದ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲ ವಚನದಲ್ಲೇ ಅದನ್ನು ಕಾಣುತ್ತೇವೆ. 4ನೇ ವಚನದಲ್ಲಿ ಮತ್ತೊಮ್ಮೆ ಕಾಣುತ್ತೇವೆ. ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನನ್ನನ್ನು ಬಹಳವಾಗಿ ಬೇಡಿಕೊಂಡರು ಎಂಬುದಾಗಿ ನೋಡುವಾಗ ಇಲ್ಲಿನ ವಚನವನ್ನು ಈ ರೀತಿಯಾಗಿ ಹೇಳಬಹುದು: ದೇವಜನರಿಗೆ ಸಹಾಯ ಕೊಡುವುದರಲ್ಲಿ ಅನ್ಯೋನ್ಯತೆಯಿಂದಿದ್ದು ಕೃಪೆಯನ್ನು ಹೊಂದುವರಾಗಬೇಕು ಎಂದು ಬಹಳವಾಗಿ ಬೇಡಿಕೊಂಡರು. ಪ್ರಿಯರೇ, 6ನೇ ವಚನದಲ್ಲಿ ಆ ಪದ ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಹೀಗಿರಲಾಗಿ ಈ ಧರ್ಮ ಕಾರ್ಯವನ್ನು ಮಾಡುವುದಕ್ಕೆ ಮೊದಲು ನಿಮ್ಮನ್ನು ಪ್ರೇರೇಪಿಸಿದ ತೀತನು ತಿರುಗಿ ನಿಮ್ಮ ಬಳಿಗೆ ಬಂದು ಅದನ್ನು ತೀರಿಸಬೇಕೆಂದು ನಾವು ಅವನನ್ನು ಕೇಳಿಕೊಂಡಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೊಡುವಿಕೆಯು ಒಂದು ಕೃಪೆ ಎಂದು ಪೌಲನು ಕರೆಯುತ್ತಾನೆ. ಅದು ದೇವರ ಒಂದು ಕೃಪೆ. ಅದು ಪವಿತ್ರಾತ್ಮನಿಂದ ಹುಟ್ಟಿಸಲ್ಪಡುವ ಒಂದು ಸ್ವಭಾವವಾಗಿದೆ. ಕೊರಿಂಥದವರಲ್ಲಿಯೂ ಆ ಕೃಪೆ ಇರಬೇಕೆಂದು ಅವನು ನಿರೀಕ್ಷಿಸುತ್ತಾನೆ. ದೈವಶಾಸ್ತ್ರಜ್ಞರು ಕೃಪೆಯನ್ನು ಅರ್ಹತೆಯಿಲ್ಲದೆ ದೊರಕುವ ಸಹಾಯವೆಂದು ಕರೆಯುತ್ತಾರೆ. ನಾನು ಅದನ್ನು ಒಪ್ಪುತ್ತೇನೆ. ಆದರೂ ಅದು ಈ ಶಬ್ದದ ಪೂರ್ಣ ವಿವರಣೆಯಲ್ಲ. ಅದರಲ್ಲಿನ ಪೂರ್ಣ ರುಚಿ ಸಿಗುವುದಿಲ್ಲ. ಸಾಮಾನ್ಯ ಗ್ರೀಕ್ ಭಾಷೆಯಲ್ಲಿನ ಕೃಪೆ ಎಂಬುದರ ಮೂಲ ಪದದ ಅರ್ಥ ಸೌಂದರ್ಯ, ಮನೋಹರತೆ, ಕರುಣೆ, ಒಳ್ಳೆಯತನ, ಕೃತಜ್ಞತೆ, ಸಂತೋಷಿಸುವುದು ಇತ್ಯಾದಿ ಅರ್ಥಗಳನ್ನು ಕೊಡುತ್ತದೆ. ಪ್ರಿಯರೇ, ಗ್ರೀಕರಲ್ಲಿ 3 ಥರದ ಕೃಪೆಗಳಿದ್ದವು: ಒಳ್ಳೆಯದು, ಉತ್ತಮವಾದದ್ದು ಮತ್ತು ಉನ್ನತವಾದದ್ದು. ಗ್ರೀಕರು ತಮ್ಮ ಸಂಸ್ಕೃತಿಯ ವಿಚಾರದಲ್ಲಿ ಹಂಚಿಕೊಳ್ಳುವ ಸ್ವಭಾವದವರಾಗಿದ್ದರು. ಈ ವಿಚಾರಗಳನ್ನು ಇತರರಿಗೂ ಕೊಡಲು ಬಯಸುತ್ತಿದ್ದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪವಿತ್ರಾತ್ಮನು ಈ ಪದಕ್ಕೆ ಹೊಸ ಮರುಗನ್ನು, ಹೊಸ ಪ್ರಭಾವವನ್ನು ಕೊಟ್ಟನು. ಕ್ರೈಸ್ತ ಬರಹಗಾರರು ಅದನ್ನು ಉಪಯೋಗಿಸಿಕೊಂಡರು. ಪೌಲನು ಇದನ್ನು ಆಗಾಗ ಉಪಯೋಗಿಸುತ್ತಾನೆ. ಇಲ್ಲಿನ ಅದರ ನಿರ್ವಹಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿರಿ. ಕೃಪೆಯೆಂದರೆ ದೇವರು ನಿನಗೆ ಒಳ್ಳೆಯ ಸಂಗತಿಗಳನ್ನು, ಒಳ್ಳೆಯತನವನ್ನು ಕೊಡಬೇಕೆಂದಿದ್ದಾನೆ ಎಂಬುದೇ. ಆತನು ನಿನ್ನನ್ನು ಉತ್ತಮನನ್ನಾಗಿ, ಉದಾತ್ತನನ್ನಾಗಿ ಮಾಡಲಿಚ್ಛಿಸುತ್ತಾನೆ. ನಿನ್ನನ್ನು ತನ್ನ ಮಗನ ಸಾರೂಪ್ಯಕ್ಕೆ ತರಲು ಇಚ್ಛಿಸುತ್ತಾನೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ರಲ್ಲಿ ತಿಳಿಸಿರುವ ಕೃಪೆ ಇದೇ ಆಗಿದೆ. ಅಲ್ಲಿ ಹೀಗೆ ನೋಡುತ್ತೇವೆ: ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ನಾಶವಾದ ಪಾಪಿಗಳಾಗಿದ್ದೆವು. ನಮ್ಮ ರಕ್ಷಣೆಗಾಗಿ ದೇವರಿಗೆ ಕೊಡಲು ನಮ್ಮಲ್ಲಿ ಏನೂ ಇರಲಿಲ್ಲ. ಆಗ ಆತನು ನಮ್ಮನ್ನು ಕೃಪೆಯಿಂದ ರಕ್ಷಿಸಿದನು. ನಮ್ಮನ್ನು ರಕ್ಷಿಸಬೇಕೆಂಬ ಮಹದಾಶೆ ಆತನಿಗಿತ್ತು. ಆತನು ನಮ್ಮನ್ನು ಪ್ರೀತಿಸಿದನು. ಆದರೆ
ಪರಿಶುದ್ಧ ದೇವರಾದ ಆತನು ನಮ್ಮನ್ನು ಸುಮ್ಮನೆ ಕ್ಷಮಿಸಿಬಿಡಲು ಸಾಧ್ಯವಿರಲಿಲ್ಲ. ಆತನು ಇದಕ್ಕಾಗಿ ಒಂದು ಮಾರ್ಗ ಮಾಡಬೇಕಾಯಿತು. ಆ ಮಾರ್ಗವೆಂದರೆ ಆತನು ತನ್ನ ಮಗನನ್ನು ನಮಗಾಗಿ ಸಾಯುವುದಕ್ಕೆ ಕಳುಹಿಸಿಕೊಟ್ಟದ್ದೇ ಆಗಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂದು ನಮಗೆ ತಿಳಿಸಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರು ಕೊಡುವ ಕಾರ್ಯದಲ್ಲಿ ತೊಡಗಿದ್ದಾನೆ, ಸ್ವೀಕರಿಸುವುದರಲ್ಲಿ ಅಲ್ಲ. ನಾವು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ದೇವರು ಬಡವನಾಗಿದ್ದು ನಮ್ಮ ಕಾಣಿಕೆ ಆತನಿಗೆ ಬೇಕಾಗಿದೆ ಎಂದು ನಾವು ಕೆಲವೊಮ್ಮೆ ತಿಳಿದುಕೊಳ್ಳುತ್ತೇವೆ. ಆತನು ಹೇಳುತ್ತಾನೆ, ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವಜಂತುಗಳೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ, ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ ಎಂಬುದಾಗಿ. ಕೀರ್ತನೆಗಳು 50 10-12ನೇ ವಚನದವರೆಗೆ ಓದುವಾಗ ನಾವಿದನ್ನು ತಿಳಿದುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರಿಗೆ ಹಸಿವೆಯಾಗುವುದಿಲ್ಲ. ಹಸಿವೆಯಾದರೂ ಆತನು ನಮಗೆ ಹೇಳುವುದಿಲ್ಲ. ದೇವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆದಿಸಭೆಯು ಕೊಡುವುದನ್ನು ಒಂದು ಕೃಪೆ ಎಂದು ತಿಳುಕೊಂಡಿತ್ತು. ದೇವರ ವಸ್ತುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಅತಿಯಾಸೆ ಉಕ್ಕಿ ಬರುವ ಬಯಕೆಯಾಗಿರುತ್ತದೆ. ಪೌಲನು ಸ್ಥಳೀಯ ಸನ್ನಿವೇಶವೊಂದರ ಕುರಿತು ಬರೆಯುತ್ತಿದ್ದಾನೆ. ನಾವದನ್ನು ತಿಳಿದುಕೊಳ್ಳಬೇಕು. ಸುವಾರ್ತೆಯನ್ನು ಹಂಚುವುದರಲ್ಲಿ ಯೆರೂಸಲೇಮಿನ ಸಭೆ ಮೊದಲಿನದಾಗಿತ್ತು. ಯೇಸು ತನಗೆ ಅವರು ಸಾಕ್ಷಿಗಳಾಗಿ ಯೆರೂಸಲೇಮಿನಿಂದ ಪ್ರಾರಂಭಿಸಬೇಕೆಂದು ಹೇಳಿದ್ದನು. ಅಪೊಸ್ತಲರು ಯೆರೂಸಲೇಮನ್ನು ಪ್ರೀತಿಸಿದರು. ಅವರು ಹಿಂಸೆಯಿಂದಾಗಿ ಚದರಿ ಹೋಗುವ ತನಕ ಯೆರೂಸಲೇಮನ್ನೇ ಸುತ್ತುವರಿದಿದ್ದರು. ಆನಂತರ ಅವರು ಚದುರಿಸಲ್ಪಟ್ಟು ಯೂದಾಯ, ಸಮಾರ್ಯ ಸೀಮೆಗಳಿಗೂ ಕೊನೆಗೆ ಲೋಕದ ಕಟ್ಟಕಡೆಯವರೆಗೂ ಹೋದರು. ಹಿಂಸೆಯಿಂದಾಗಿ ಯೆರೂಸಲೇಮಿನ ಸಭೆ ಕ್ಷೀಣವಾಯಿತು. ಆಗ ಅಲ್ಲಿ ಬರಗಾಲವು ಬಂದದ್ದರಿಂದ ಸಭೆ ತುಂಬಾ ಬಡವಾಯಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ತನ್ನ 3ನೆಯ ಸುವಾರ್ಥ ಪ್ರಯಾಣದಲ್ಲಿ ಹೋಗುತ್ತಾ ಯೆರೂಸಲೇಮಿನವರಿಗಾಗಿ ಕಾಣಿಕೆ ಕೂಡಿಸುತ್ತಾ ಬಂದನು. ಇದು ಕ್ರಾಂತಿಕಾರಕ ಸಂಗತಿಯಾಗಿತ್ತು. ಸೌವಾರ್ತಿಕ ಸಭೆಗಳು ಮಾತ್ರ ಸಭೆಗಾಗಿ ಕಾಣಿಕೆ ಕಳುಹಿಸುತ್ತಿದ್ದಾರೆ. ಈ ದಿನಗಳಲ್ಲಿ ಇದು ತದ್ವಿರುದ್ಧವಾಗಿರುತ್ತದೆ. ಮೂಲ ಸಭೆಯು ಸೌವಾರ್ತಿಕರನ್ನು ಕಳುಹಿಸಿ ವಿದೇಶದ ಸುವಾರ್ಥ ಸ್ಥಳಗಳಲ್ಲಿ ಅವರಿಗೆ ಸಹಾಯ ಕೊಡುತ್ತದೆ. ಆದರೆ ಪೌಲನ ದಿನಗಳಲ್ಲಿ ವಿದೇಶದ ಸುವಾರ್ಥ ಸ್ಥಳಗಳಿಂದ ಮೂಲ ಸಭೆಗೆ ಸಹಾಯ ಬರುತ್ತಿತ್ತು. ಪ್ರಿಯರೇ, ಪೌಲನಿಗೆ ಇನ್ನೂ ಕೊರಿಂತಕ್ಕೆ ಬರಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಹೇಗೆ ಕೊಡಬೇಕೆಂಬುದರ ಕುರಿತು ಈ ಪತ್ರದಲ್ಲಿ ಅವರಿಗೆ ತಿಳಿಸುತ್ತಾನೆ. ತಾನು ಅಲ್ಲಿಗೆ ಬರಲಿಕ್ಕಿರುವುದರಿಂದ ಪ್ರತ್ಯೇಕವಾಗಿ ಕಾಣಿಕೆ ಕೂಡಿಸುವ ಕಾರ್ಯಕ್ರಮವೇನೂ ಬೇಕಾಗಿಲ್ಲವೆಂದು ಹೇಳುತ್ತಾನೆ. ತಾನು ಅಲ್ಲಿರುವಾಗ ಕಾಣಿಕೆ ಕೂಡಿಸುವುದನ್ನು ಇಷ್ಟಪಡುವುದಿಲ್ಲ. ತಾನು ಅಲ್ಲಿಗೆ ಹೋದಾಗ ಹಣ ಕೂಡಿಸುವ ವಿಚಾರ ಮಾತನಾಡಿ ಸಮಯ ಹಾಳು ಮಾಡಲಿಚ್ಛಿಸುವುದಿಲ್ಲ. ತಾನು ಬರುವ ಮೊದಲೇ ಅವರು ಕಾಣಿಕೆ ಕೂಡಿಸಿದ್ದರೆ ಅವನು ಬಂದಾಗ ತನ್ನ ಸಮಯವನ್ನು ಅವರಿಗೆ ದೇವರ ವಾಕ್ಯ ಕಲಿಸುವುದರಲ್ಲಿ ಕಳೆಯಬಹುದು ಎಂದು ಅವನ ಆಲೋಚನೆಯಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಈ ವ್ಯವಸ್ಥೆಗೂ ಈಗಿನ ಕಾಲದ ವಿಧಾನಗಳಿಗೂ ಎಷ್ಟೊಂದು ವ್ಯತ್ಯಾಸವಿದೆಯಲ್ಲವೇ? ನನಗೆ ವಿಶೇಷ ಕೂಟಗಳನ್ನು ನಡೆಸುವುದಕ್ಕಾಗಿ ಬರುವ ಆಮಂತ್ರಣಗಳಲ್ಲಿ ಅಲ್ಲಿ ಕೂಟಗಳನ್ನು ನಡೆಸುತ್ತಿರುವಾಗಲೇ ವಿಶೇಷ ಕಾಣಿಕೆ ಕೂಡಿಸಲಾಗುತ್ತಿತ್ತು. ಪೌಲನ ಸಲಹೆಯಂತೆ ನಡೆಯುವುದಾದರೆ ಸೌವಾರ್ತಿಕನಾಗಲಿ ಸತ್ಯವೇದ ಬೋಧಕನಾಗಲಿ ಬರುವುದಕ್ಕೆ ಮೊದಲೇ ಕಾಣಿಕೆ ಕೂಡಿಸಲ್ಪಡಬೇಕಾಗುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ಸ್ಥಳೀಯ ಪರಿಸ್ಥಿತಿಗಳ ಕುರಿತಾಗಿಯೂ ಈ ಪತ್ರಿಕೆಯಲ್ಲಿನ ಸೂಚನೆಗಳ ಹಿನ್ನೆಲೆಯನ್ನು ತಿಳಿಸಿದ್ದೇನೆ. ಸ್ಥಳೀಯ ಪರಿಸ್ಥಿತಿಗಳು ಬದಲಾಗುತ್ತಿರುತ್ತವೆ. ಆದರೆ ಪೌಲನು ತಿಳಿಸಿರುವ ಸೂತ್ರಗಳು ಇನ್ನೂ ಜಾರಿಯಲ್ಲಿವೆ. ಅವುಗಳು ಪೌಲನು ಹೇಳಿದಾಗ ಹರಿತವಾಗಿಯೂ ಬಲವಾಗಿಯೂ ಇರುತ್ತವೆ ಎಂದು ನಾನು ನಂಬುತ್ತೇನೆ. ಮೊದಲ ವಚನದಲ್ಲಿ ಕ್ರೈಸ್ತ ಕೊಡುಗೆಯ ನಿದರ್ಶನವಾಗಿ ಮಕೆದೋನ್ಯದ ವಿಶ್ವಾಸಿಗಳನ್ನು ಪೌಲನು ಉದಾಹರಿಸುತ್ತಾನೆ. ಇದು ಫಿಲಿಪ್ಪಿಯದಲ್ಲಿನ ಸಭೆಗಳಿಗೆ ಸಂಬಂಧಿಸಿದ್ದಾಗಿದೆ. 2ನೇ ವಚನದಲ್ಲಿ ಅವರ ಕೊಡುಗೆಯ ಉದ್ದೇಶ ಹಾಗೂ ವಿಧಾನಗಳನ್ನು ತಿಳಿಸುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಕೆದೋನ್ಯದವರು ತಮ್ಮ ಬಡತನದ ಹೊರತಾಗಿಯೂ
ಕಾಣಿಕೆ ಕೊಟ್ಟರೆಂಬುದನ್ನು ಗಮನಿಸಿರಿ. ಅವರಿಗೆ ಐಶ್ವರ್ಯವಿರಲಿಲ್ಲ, ತಮ್ಮಲ್ಲಿ ಹೆಚ್ಚಾದದನ್ನು ಅವರು ಕೊಟ್ಟದಲ್ಲ, ತಮಗೆ ಬಡತನವಿದ್ದರೂ ಕೊಟ್ಟರು. ಈ ರೀತಿಯ ಕೊಡುವಿಕೆ ಎಲ್ಲಾದರೂ ಉಂಟೋ ನನಗೆ ತಿಳಿಯದು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರು ಶಕ್ತ್ಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಇದಕ್ಕೆ ನಾನು ಸಾಕ್ಷಿ. ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಮಾತು ಹೀಗೆ ಅರ್ಥವಾಗುತ್ತದೆ. ಈ ಕೃಪೆಯನ್ನು ನಾವು ಸ್ವೀಕರಿಸಬೇಕೆಂದು ಬಹಳವಾಗಿ ನಮ್ಮನ್ನು ವಿನಂತಿಸಿಕೊಂಡರು. ಅವರು ಕೂಡಿಸಿದ ಕಾಣಿಕೆ ಒಂದು ಕೃಪೆಯಾಗಿದೆ ಮತ್ತು ಅನ್ಯೋನ್ಯತೆಯ ಪಾಲಾಗಿದೆ. ಅಂದರೆ ಕ್ರಿಸ್ತನಲ್ಲಿ ತಮಗಿರುವುದನ್ನು ಹಂಚಿಕೊಳ್ಳುವಂಥದ್ದಾಗಿದೆ. ಅವರಲ್ಲಿ ಪರಸ್ಪರರ ಕಡೆಗಿದ್ದ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಆಗಲಿಕ್ಕಿಲ್ಲ. ಸಭೆಯಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳ ಕುರಿತು ಮಾತನಾಡುತ್ತೇವೆ, ಆದರೆ ಮೂಲಭೂತ ಸಭೆಗಳಲ್ಲಿ ಇದರ ವಿಚಾರವನ್ನೇ ಮರೆತು ಬಿಟ್ಟಿದ್ದಾರೆ. ಸ್ವಾರ್ಥ ಸೇವೆಗೆ ಕಾಣಿಕೆ ಕೊಡುವುದು ಬಹಳ ಒಳ್ಳೆಯದೇ ಆಗಿದೆ, ಆದರೆ ತಮ್ಮದೇ ಸಭೆಗಳಲ್ಲಿ ಕೊರತೆಯುಳ್ಳವರನ್ನು ನಾವು ಅಲಕ್ಷಿಸಬೇಕೋ? ಅನೇಕರು ತಮ್ಮ ಕೊರತೆಯನ್ನು ಇತರರಿಗೆ ತಿಳಿಸಲು ಇಚ್ಛಿಸುವುದಿಲ್ಲ, ಯಾಕಂದರೆ ಸಭೆಯವರು ಈ ಕುರಿತು ಮಾತನಾಡಿಕೊಳ್ಳುವುದು ಅವರಿಗೆ ಇಷ್ಟವಾಗುವುದಿಲ್ಲ. ಈ ರೀತಿ ಸಹಾಯ ಹೊಂದುವುದು ಅವಮರ್ಯಾದೆ ಎಂದು ತಿಳಿದುಕೊಂಡಿರುವ ಅವರು ಯಾರಿಂದಲೂ ಸಹಾಯ ಹೊಂದಲು ಇಚ್ಛಿಸುವುದಿಲ್ಲ. ಪ್ರಿಯರೇ, ನನ್ನ ಸೇವೆಯಲ್ಲಿಯೂ ಇಂಥದ್ದನ್ನು ನಾನು ನೋಡಿರುತ್ತೇನೆ. ಅನೇಕ ವೇಳೆ ನಾವು ಕೊಡುವ ಸಹಾಯ ಯಾರಿಗೆ ಸಂದಿತ್ತು ಎಂಬುದರ ಕುರಿತಾಗಿ ಹೆಸರು ವಿವರಗಳನ್ನು ನಾವು ಸಮಿತಿಯವರಿಗೂ ಹೇಳಲಾಗುವುದಿಲ್ಲ, ಯಾಕಂದರೆ ಸಮಿತಿಯವರು ಆ ವಿವರಗಳನ್ನು ರಹಸ್ಯವಾಗಿಟ್ಟುಕೊಳ್ಳುವುದಿಲ್ಲ. ಸಮಿತಿಯಲ್ಲಿರುವವರ ಪತ್ನಿಯಂದಿರಿಗೆ ಇದು ತಿಳಿದರೆ ಇಡೀ ಸಭೆಗೆ ತಿಳಿಯಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಈ ಕೊಡುವಿಕೆಯ ಅದ್ಭುತವಾದ ಕೃಪೆಯನ್ನು ನಾವು ಕಳೆದುಕೊಂಡಿದ್ದೇವೆ. ಮಕೆದೋನ್ಯದ ವಿಶ್ವಾಸಿಗಳು ಏನು ಮಾಡಿದರೆಂದು ನೋಡಿರಿ. ಇದು ಅಸಾಮಾನ್ಯವಾದದ್ದು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು, ಆನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿಕೊಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ತಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದು ಎಂದು ಪೌಲನು ಹೇಳುತ್ತಾನೆ. ಮೊದಲಾಗಿ ಅವರು ಕರ್ತನಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟರು, ಅದು ಮೊದಲ ಕೆಲಸ. ಎರಡನೆಯದಾಗಿ ಸ್ಥಳೀಯವಾದ ಯಾವುದೋ ಕ್ರಿಸ್ತನ ಕಾರ್ಯಕ್ಕಾಗಿ ಕೊಟ್ಟರು, ಅಂದರೆ ಸುವಾರ್ತೆ ಸಾರುವುದರಲ್ಲಿ ಅವರಿಗೆ ಸಹಾಯ ಮಾಡಿದರು. ಅಂದರೆ ಅವರು ದೇವರಿಗೆ ಪೂರ್ಣವಾಗಿ ಒಪ್ಪಿಸಲ್ಪಟ್ಟವರಾಗಿದ್ದರು. ಪೌಲನು ತನ್ನ ಮೊದಲ ಪತ್ರಿಕೆಯಲ್ಲಿ ಪುನರುತ್ಥಾನ ಹಾಗೂ ಪರಲೋಕಗಳ ಕುರಿತಾಗಿ ಬರೆದಿದ್ದನು. ಅವರು ಪೌಲನಿಗೆ ನಮಗೆ ಪರಲೋಕದ ಕುರಿತು ಇನ್ನೂ ಹೆಚ್ಚಾಗಿ ತಿಳಿಸು ಎಂದು ಹೇಳುವವರಾಗಿದ್ದರು. ಆಗ ಪೌಲನು ಅವರನ್ನು ಅಲುಗಾಡಿಸುವಂತೆ ಅವರಿಗೆ ಹೇಳಿದನು, ದೇವಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದರೆ, ಗಲಾತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿರಿ ಎಂಬುದಾಗಿ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಅವನು ಪ್ರಾಯೋಗಿಕವಾದ ವಿಚಾರದ ಕುರಿತು ಅವರ ಸಂಗಡ ಮಾತನಾಡಬೇಕೆಂದಿದ್ದನು. ಈ 2ನೇ ಪತ್ರಿಕೆಯಲ್ಲಿ ಅವನು ಅವರು ಗುಣುಗುಟ್ಟದೆ ಕೊಡುವರಾಗಬೇಕೆಂದು ಹೇಳಿದನು. ಮಕೆದೋನ್ಯ ಸಭೆಯವರು ಬಡತನದಲ್ಲಿದ್ದರೂ ಆನಂದದಿಂದ ತುಂಬಿದವರಾಗಿ ಕೊಟ್ಟರು. ಎಂಥ ಚಿತ್ರಣ ನೋಡಿರಿ! ಸಂತೋಷವಾಗಿ ಕೊಡುವವನನ್ನು ದೇವರು ಮೆಚ್ಚುತ್ತಾನೆ. ಅದನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೇವೆ. ಅದು ಒಂದು ಅನ್ಯೋನ್ಯತೆಯಾಗಿದೆ. ಅವರು ತಮಗಿದ್ದದ್ದನ್ನು ಹಂಚಿಕೊಂಡರು. ತಮಗಾದ ಆತ್ಮಿಕ ಆಶೀರ್ವಾದಗಳಿಗಾಗಿ ಅವರು ಯೆರೂಸಲೇಮಿನ ಮಾತೃಸಭೆಗೆ ಋಣಸ್ಥರಾಗಿದ್ದರು. ಅವರಿಂದ ಸುವಾರ್ತೆಯನ್ನು ಹೊಂದಿದ್ದರು. ಈಗ ಕಷ್ಟದ ಪರಿಸ್ಥಿತಿಯಲ್ಲಿರುವ ಈ ಮಾತೃಸಭೆಗೆ ಭೌತಿಕ ಕಾಣಿಕೆಗಳ ಮೂಲಕ ಋಣ ಸಂದಾಯ ಮಾಡುತ್ತಿದ್ದರು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ಪೌಲನು ಹೀಗೆ ಬರೆಯುತ್ತಾನೆ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ ಎಂಬುದಾಗಿ. ಪ್ರಿಯರೇ, ಇದರ ಅಕ್ಷರಸ ಅರ್ಥ ಪ್ರಸಂಗಿಗೆ ಕೊಡು ಎಂಬುದಾಗಿ. ಇದರ ಅರ್ಥ ನಿನಗೆ ಆತ್ಮಿಕ ಆಶೀರ್ವಾದ ಸಿಕ್ಕಿದ ಕೆಲಸಕ್ಕೆ ನೀನು ಬೆಂಬಲ ಕೊಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಿಂದ ದೂರವಾಗಿ ಜೀವಿಸುತ್ತಿದ್ದ ಒಬ್ಬಾತನು ನಮ್ಮ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕೇಳಿದನು. ದೇವರ ವಾಕ್ಯವು ಅವನನ್ನು ಕರ್ತನ ಬಳಿಗೆ ನಡೆಸಿತು.
ಸತ್ಯವೇದದ ಮುಖಾಂತರ ಎಂಬ ಸೇವೆಯ ಕಚೇರಿ ಇರುವ ಕಟ್ಟಡವನ್ನು ಆ ವ್ಯಕ್ತಿ ನಮಗೆ ಸಂತೋಷದಿಂದ ಉತ್ಸಾಹದಿಂದಲೇ ಕೊಟ್ಟನು. ಇದು ನಿಜವಾಗಿ ಕೊಡಬೇಕಾದ ರೀತಿ. ಅದು ನಿಜವಾದ ಸಂತೋಷದ ಕಾರಣವಾಗಿ ಕೊಡಲ್ಪಡಬೇಕು. ನಾವು ಮನಸ್ಸಿಲ್ಲದ ಮನಸ್ಸಿನಿಂದಾಗಲಿ ಕೊಡಬೇಕಲ್ಲ ಎಂಬ ಒತ್ತಾಯದಿಂದಾಗಲಿ ಕೊಡಬಾರದು. ಇತರರಿಗೆ ದೇವರ ವಾಕ್ಯ ತಲುಪುವಂತೆ ನಾವು ಪ್ರಯತ್ನ ಪಡಬೇಕು. ಕರ್ತನಾದ ಯೇಸು ದೇವಾಲಯದಲ್ಲಿ ಬದಿಯಲ್ಲಿ ನಿಂತು ಕಾಣಿಕೆ ಕೊಡುವವರನ್ನು ಗಮನಿಸುತ್ತಿದ್ದನು. ಆತನು ಈಗಲೂ ಹಾಗೆ ಮಾಡುತ್ತಿರಬಹುದು. ಐಶ್ವರ್ಯವಂತರು ತುಂಬ ಕಾಣಿಕೆಗಳನ್ನು ಹಾಕುತ್ತಿದ್ದರು. ಆದರೆ ಬಡ ವಿಧವೆಯು 2 ಪಾವಲಿಗಳನ್ನು ಹಾಕಿದಳು. ಅವಳು ಬೇರೆಲ್ಲರಿಗಿಂತಲೂ ಹೆಚ್ಚಿನ ಕಾಣಿಕೆ ಹಾಕಿದಳು ಎಂದು ಕರ್ತನು ಹೇಳಿದನು. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 41ನೇ ವಚನದಿಂದ 44ನೇ ವಚನದವರೆಗೆ ಓದುವಾಗ ಇದನ್ನು ನಾವು ನೋಡುತ್ತೇವೆ. ಆಕೆ ತನ್ನ ಬಡತನದ ನಡುವೆಯೂ ಕಾಣಿಕೆ ಕೊಟ್ಟಳು. ತನಗಿದ್ದದ್ದನ್ನೆಲ್ಲ ಕೊಟ್ಟಳು. ಆಕೆಯ ಚಿಕ್ಕ ದುಗ್ಗಾಣಿಗಳ ಬೆಲೆಯನ್ನು ಆ ಶ್ರೀಮಂತರು ಹಾಕಿದ ಹಣದ ಬೆಲೆಯನ್ನು ಹೋಲಿಸಿ ನೋಡಿದರೆ ಆಕೆಯದು ಯಾವುದಕ್ಕೂ ಬಾರದಾಗಿದೆ. ಆದರೆ ಕರ್ತನಾದ ಯೇಸು ದೇವರ ದೃಷ್ಟಿಯಲ್ಲಿ ಅದರ ಬೆಲೆಯನ್ನು ತಿಳಿಸಿದನು. ಆತನು ಅದನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕಾದರಲ್ಲಿ ಕಾಣಿಕೆ ಕೊಟ್ಟರು. ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಅಂದನು ಎಂಬುದಾಗಿ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕೊಡುಗೆಯ ವಿಚಾರ ಬಂದಾಗ ಕೆಲವರು ಎಲ್ಲಿಯೂ ತಡೆಯುವುದಿಲ್ಲ ಎಂಬ ಮಾತಿದೆ. ಆದರೆ ಅನೇಕರು ಅಲ್ಲಿಯೇ ತಡೆಯುತ್ತಾರೆ. ಒಮ್ಮೆ ಸ್ಕಾಟ್ಲೆಂಡಿನ ಒಂದು ಸಭೆಯವರು ಹೊಸ ಕಟ್ಟಡವೊಂದಕ್ಕಾಗಿ ಹಣ ಸಂಗ್ರಹಿಸುತ್ತಿದ್ದರು. ಒಬ್ಬ ಸದಸ್ಯನು ತುಂಬ ಶ್ರೀಮಂತನಾಗಿದ್ದು ಅವನ ಆಸ್ತಿ 50,000 ಪೌಂಡುಗಳಷ್ಟಿತ್ತು. ಅವನು ಒಬ್ಬ ವಿಚಿತ್ರ ವ್ಯಕ್ತಿಯಾಗಿದ್ದು ತುಂಬ ಜಿಪುಣನಾಗಿದ್ದನು. ನಮ್ಮಲ್ಲಿ ಅನೇಕರಂತೆ. ಸಭಾಸೇವಕನೊಬ್ಬ ಅವನ ಬಳಿಗೆ ಹೋಗಿ, ನೀವು ಈ ಹೊಸ ಕಟ್ಟಡಕ್ಕೆ ಎಷ್ಟು ಕಾಣಿಕೆ ಕೊಡುತ್ತೀರಿ ಎಂದು ಕೇಳಿದನು. ಆಗ ಆ ಮನುಷ್ಯನು, ನಾನು ವಿಧವೆಯ ದುಗ್ಗಾಣಿ ಹಾಕಬಹುದು ಎಂದನು. ಮರುದಿನದ ಕೂಟದಲ್ಲಿ ಆ ಸಭಾಸೇವಕರು ಘೋಷಿಸಿದರು, ಮಿತ್ರರೇ, ನಮಗೆ ಅಗತ್ಯವಿದ್ದ ಹಣ ಬಂತು. ಈ ಸಹೋದರರು 50,000 ಪೌಂಡು ಕೊಡುತ್ತಾರೆ ಎಂದು. ಆ ಮನುಷ್ಯನು ದಿಗ್ಭ್ರಮೆಗೊಂಡು, ನಾನು 50,000 ಪೌಂಡು ಕೊಡುತ್ತೇನೆಂದು ಹೇಳಲಿಲ್ಲ, ನಾನು ವಿಧವೆಯ ದುಗ್ಗಾಣಿ ಕೊಡುತ್ತೇನೆಂದು ಹೇಳಿದ್ದು ಎಂದನು. ಆಗ ಸಭಾಸೇವಕರೆಂದರು, ಆಕೆ ತನಗಿದ್ದದ್ದನ್ನೆಲ್ಲ ಕೊಟ್ಟಳು, ನೀವು ಹಾಗೆಯೇ ಕೊಡುವಿರೆಂದು ನೆನೆಸಿದ್ದೆ ಎಂದರು. ದೇವರು ನೀನು ಎಷ್ಟು ಕೊಡುತ್ತಿ ಎಂಬುದನ್ನು ನೋಡುವ ಹಾಗೆಯೇ ನಿನಗಾಗಿ ಎಷ್ಟನ್ನು ಉಳಿಸಿಕೊಂಡಿದ್ದಿ ಎಂಬುದನ್ನು ನೋಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮಕೆದೋನ್ಯದ ವಿಶ್ವಾಸಿಗಳು ತಮ್ಮನ್ನೇ ದೇವರಿಗೆ ಕೊಟ್ಟರು. ಪ್ರಿಯ ಸ್ನೇಹಿತನೇ, ದೇವರು ನಿನ್ನ ಸಂಪೂರ್ಣವನ್ನು ಹೊಂದಿರದಿದ್ದರೆ ಆತನು ನಿನ್ನಿಂದ ಏನನ್ನೂ ಆಶಿಸುವುದಿಲ್ಲ. ದೇವರಿಗೆ ಕೈ ಆತನದಾಗಿರದಿದ್ದರೆ ಆ ಕೈಯಲ್ಲಿ ಕಾಣಿಕೆ ಕೊಡಬೇಕಾಗಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಹೀಗಿರಲಾಗಿ ಈ ಧರ್ಮ ಕಾರ್ಯವನ್ನು ಮಾಡುವುದಕ್ಕೆ ಮೊದಲು ನಿಮ್ಮನ್ನು ಪ್ರೇರೇಪಿಸಿದ ತೀತನು ತಿರುಗಿ ನಿಮ್ಮ ಬಳಿಗೆ ಬಂದು ಅದನ್ನು ತೀರಿಸಬೇಕೆಂದು ನಾವು ಅವನನ್ನು ಕೇಳಿಕೊಂಡಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಕೆದೋನ್ಯದವರನ್ನು ಪ್ರೇರೇಪಿಸಿದ ಕೃಪೆಯೇ ಕೊರಿಂಥದವರನ್ನೂ ಪ್ರೇರೇಪಿಸುವಂತಾಗಬೇಕೆಂದು ಪೌಲನು ಹೇಳುತ್ತಾನೆ. ಒಬ್ಬನು ಎಷ್ಟು ಕೊಡುತ್ತಾನೆಂಬುದೇ ನಿಜವಾದ ಪರೀಕ್ಷೆಯಾಗಿದೆ. ಆರಾಧನೆಗೆ 3 ಪುಸ್ತಕಗಳು ಅವಶ್ಯವೆಂದು ಒಬ್ಬರು ಹೇಳಿದ್ದಾರೆ. ಮೊದಲನೆಯದು ಸತ್ಯವೇದ, 2ನೆಯದು ಸಂಗೀತ ಪುಸ್ತಕ, 3ನೆಯದು ಹಣದ ಪುಸ್ತಕ. ಕೊಡುಗೆಯು ದೇವರ ಆರಾಧನೆಯ ಒಂದು ಭಾಗವಾಗಿದೆ. ನಮ್ಮಲ್ಲಿ ಕೊಡುಗೆಯ ಕೃಪೆ ಇಲ್ಲದಿದ್ದರೆ ದೇವರು ನಮಗೆ ಕೃಪೆಯ ಹಂಚಿಕೊಳ್ಳುವ ಉದಾರ ಮನಸ್ಸು ನೀಡುವಂತೆ ಪ್ರಾರ್ಥಿಸತಕ್ಕದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತಗಳು ಹೇಗಿದೆ? ನಾವು ಕೃಪೆಯಿಂದ ಕೊಡುವಿಕೆಯ ಜೀವಿತವನ್ನು ಮಾಡುತ್ತಾ ಇದ್ದೇವೆಯೋ? ದೇವರು ನಮಗೆ ಕೊಟ್ಟದ್ದನ್ನು ಆತನ ಎಲ್ಲ ಕಾರ್ಯಗಳಿಗಾಗಿ ನಾವು ಕೊಡತಕ್ಕದ್ದು. ಈ ರೀತಿಯಾಗಿ ಕೊಡುವಂಥ ಮನಸ್ಸನ್ನು ಆತನು ನಮಗೆ ಅನುಗ್ರಹಿಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕೊಡುವಿಕೆಯು ಒಂದು ಕೃಪೆ. ದೇವರು ಕೊಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾನೆ. ಮನಸ್ಸಿನಿಂದಾಗಲಿ ಕೊಡಬೇಕಲ್ಲ ಎಂಬ ಒತ್ತಾಯದಿಂದ ಕೊಡುವ ಕಾಣಿಕೆಯನ್ನು ದೇವರು ಎಂದಿಗೂ ಮೆಚ್ಚುವುದಿಲ್ಲ. ಆದ್ದರಿಂದ ಸಂತೋಷವಾಗಿ ಕೊಟ್ಟು
ಕೃಪೆಯ ಆಶೀರ್ವಾದದಲ್ಲಿ ಪಾಲ್ಗಾರರಾಗೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸುಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ನಾವು ತುಂಬ ಹೃದಯದಿಂದ, ಕೃತಜ್ಞತೆಯಿಂದ, ಸಂತೋಷದಿಂದ ಕೊಡುವಂಥ ಕಾಣಿಕೆಯು ಅದು ನಿನ್ನ ನಾಮದ ಮಹಿಮೆಗೆಂದು, ನಿನ್ನ ರಾಜ್ಯದ ವಿಸ್ತರಣೆಗಾಗಿ. ಆದ್ದರಿಂದ ನಿನ್ನ ವಾಕ್ಯಗಳ ಮೂಲಕ ಈ ವಿಷಯದಲ್ಲಿ ನಮ್ಮ ಸಂಗಡ ಮಾತನಾಡು. ನಮ್ಮ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿ ಅವರಿಗೂ ಕೂಡ ಯಾವ ರೀತಿಯಲ್ಲಿ ದೇವರಿಗೆ ಕಾಣಿಕೆಯನ್ನು ಕೊಡಬೇಕೆಂಬುದಾಗಿ ಕಲಿಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆದಿದೆಯಲ್ಲವೇ? ಇತರರು ಬೆಳಕಿಗೆ ಬರುವಂತಾಗಲು ಹಿಂದೆ ಈ ಸೇವೆಯ ಅಭಿವೃದ್ಧಿಗಾಗಿ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.